ಡೆಲ್ಲಿಯತ್ತ ಸಿಎಂ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಈಗ ಸಿದ್ದರಾಮಯ್ಯನವರ ಜೊತೆಗೆ ಯತೀಂದ್ರ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಿಎಂ ಜೊತೆಗೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಹೊರಟಿದ್ದಾರೆ. ದೆಹಲಿಯತ್ತ ಸಿದ್ದರಾಮಯ್ಯನವರು ಹೊರಟಿರೋದು. ಅವರ ಜೊತೆಗೆ ಎಸ್ ಪೊನ್ನಣ್ಣ ಅವರು ಕೂಡ ಇದ್ದಾರೆ. ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಡೆಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಹೊರಡುವ ಬಗ್ಗೆ ಇನ್ನೂ ಕೂಡ ಖಚಿತ ಮಾಹಿತಿ ಇಲ್ಲ. ಸಿದ್ದರಾಮಯ್ಯನವರು ಜೊತೆಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಸ್ ಪೊನ್ನಣ್ಣ ಜೊತೆಗೆ ಪುತ್ರ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಎಲ್ಲರೂ ಕೂಡ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಸ್ಮೂತ್ ಆಗಿ ಎಕ್ಸಿಟ್ ಆಗಿರೋದು ಸಿದ್ದರಾಮಯ್ಯನವರು. ಸಾಮಾನ್ಯವಾಗಿ ಒಂದು ರಾಜಕೀಯದಲ್ಲಿ ಈ ರೀತಿಯಾದಂಥ ಸಿಎಂ ರಿಸೈನ್ ಪ್ರಸಂಗ ಬಂತು ಅಂತಂದರೆ ಬೇರೆ ಬೇರೆ ರಾಜ್ಯ ಅಕ್ಕಪಕ್ಕದ ಬಿಡಿ, ದಕ್ಷಿಣ ಭಾರತದಲ್ಲಿ ಆ ರೀತಿಯ ಬೆಳವಣಿಗೆ ಆಗಿಲ್ಲ. ಎಲ್ಲ ಸಮನ್ವಯತೆಯಿಂದನೇ ನಡ್ಕೊಂಡು ಹೋಗಿದ್ದಾರೆ. ಆದರೆ ಉತ್ತರ ಭಾರತದ ಒಂದು ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿದ್ರೆ ಹಾವು ಮುಂಗುಸಿ ರೀತಿ ಕಿತ್ತಾಡ್ತಾರೆ. ತಮ್ಮ ಪಕ್ಷದವರೇ ಇನ್ನೊಬ್ಬರನ್ನು ಸಿಎಂ ಮಾಡಿ ಇವರನ್ನು ಇಳಿಸಿದಂಥ ಸಂದರ್ಭದಲ್ಲಿ ಏನೆಲ್ಲ ರಾಜಕೀಯ ಕೆಸರೆರಚಾಟಗಳಾಗಿದ್ದಾವೆ ಅನ್ನೋದನ್ನು ನಾವು ನೋಡಿದ್ದೀವಿ. ಜೊತೆಗೆ ಎಷ್ಟೋ ಜನನ MLAಗಳನ್ನು ಸೆಳೆದು ಪಕ್ಷ ನಮ್ಮದೇ ಅಂತ ಕ್ಲೈಮ್ ಮಾಡಿಕೊಂಡು ಅದು ಬಣ ಸೃಷ್ಟಿಯಾಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲ, ಹಾಗಾಗಿಲ್ಲ. ಮೋಸ್ಟ್ಲಿ ರಾಜಕೀಯ ಪಂಡಿತರು ಅಂದ್ಕೊಂಡಿದ್ರೇನೋ ಮೋಸ್ಟ್ ಪ್ರಾಬಬ್ಲಿ ಏನೋ ಒಂದು ಆಗುತ್ತೆ, ಹೈ ಡ್ರಾಮಾ ಕ್ರಿಯೇಟ್ ಆಗುತ್ತೆ ಅಂತ. ನೋ, ಅದ್ಯಾವುದು ಕೂಡ ಆಗಿಲ್ಲ. ಬಹಳ ಸ್ಮೂತ್ ಆಗಿ, ಬಹಳ ಕ್ಲಿಯರ್ ಕಟ್ ಆಗಿ, ಕ್ಲೆವರ್ ಆಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿರೋದು ಸಿದ್ದರಾಮಯ್ಯನವರು ಅಷ್ಟೇ. ಯಾವುದೇ ಒತ್ತಡ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದು ನನ್ನ ನಿರ್ಧಾರ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ.